ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಗುಡ್ ಮಾರ್ನಿಂಗ್ ನಿಮ್ಮೆಲ್ರಿಗೂ. ಸೊ ಇವತ್ತಿನ ವ್ಲಾಗ್ ಬಂದು ನಮ್ಮ ಹೊಸ ಮನೆ ಹಾಲು ಉಗ್ಸೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಮತ್ತು ವಿಶ್ವ ನನ್ನ ತಮ್ಮ ಮೈದ್ನ ಎಲ್ಲ ಅಲ್ಲಿ ಜಾಯಿನ್ ಆಗ್ತಾರೆ. ಸೊ ಆಲ್ರೆಡಿ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 5:50 ಸಮಥಿಂಗ್ ಆಗಿದೆ. ಅಲ್ಲಿಗೆ ಹೋಗೋಕ್ಕೆ ನಮಗೆ 1 hour ಬೇಕು. ಸೊ ಟ್ರಾಫಿಕ್ ಇರುತ್ತೆ ಅಂತ ಬೇಗ ಹೋಗ್ತಾ ಇದ್ದೀವಿ. ಸೊ ದಟ್ಸ್ ಆಲ್, ಲೆಟ್ಸ್ ಗೋ. ನಮ್ಮ ಹಳೆ ಮನೆಯಿಂದ ಹೊಸ ಮನೆಗೆ ಆಲ್ಮೋಸ್ಟ್ 1 hour ಆಗುತ್ತೆ ಅಷ್ಟೇ. ಆ್ಯಂಡ್ ಟ್ರಾಫಿಕ್ ಇಲ್ಲ ಅಂದರೆ ಒಂದು 45 ಮಿನಿಟ್ಸ್ಗೆಲ್ಲ ಹೋಗ್ಬೋದಿತ್ತು. ಸೊ ಹಾಗಾಗಿ ನಾನು ವಿಶ್ವ ಯಾವುದಕ್ಕೂ ಇರಲಿ ಬೇಗನೆ ಹೋಗಿರೋಣ ಅಂತ ಹೋದ್ವಿ. ನಮ್ಮ ಕಡೆ ಈ ಥರ ಹೊಸ ಮನೆಗೆ ಹೋಗ್ಬೇಕಾದ್ರೆ ಮೊದಲು ನಾವು ದೇವ್ರ ಫೋಟೋ ಪೊರ್ಕೆ, ಒಂದು ಬಿಂದಿಗೆಯಲ್ಲಿ ನೀರು ಮತ್ತು ಸಿರಿಧಾನ್ಯಗಳು ಅಂತ ಏನು ಹೇಳ್ತೀವಿ ಅದು ಮತ್ತು ಉಪ್ಪನ್ನು ತೊಗೊಂಡು ಮೊದಲು ಮನೆಗೆ ಎಂಟರ್ ಆಗಬೇಕು. ಅದಾದಮೇಲೆ ಹಾಲನ್ನು ಉಕ್ಕಿಸ್ಬೇಕು ಮತ್ತು ಬೇರೆ ಏನೇನು ಥಿಂಗ್ಸ್ ಇರುತ್ತಲ್ಲ ಅದನ್ನೆಲ್ಲ ತೊಗೊಬೇಕು. ಸೊ ಹಾಗಾಗಿ ಫಸ್ಟ್ ಇದನ್ನೆಲ್ಲ ತೊಗೊಂಡು ಮನೆ ಒಳಗಡೆ ಹೋದ್ವಿ. ಆ್ಯಕ್ಚುಲಿ ಇವತ್ತು ರಾಹುಕಾಲ ಬಂದು 10:15 12:15 ಆಯಿತು. ಸೊ ಇನ್ನೂ ನಮಗೆ ತುಂಬಾ ಟೈಮ್ ಇತ್ತು. ಸೊ ನಿಧಾನಕ್ಕೆಲ್ಲ ಮಾಡ್ಕೊತಾ ಇದ್ವಿ. ಅವರು ನಮ್ಮ ಮನೇನ ಡೀಪ್ ಕ್ಲೀನ್ ಮಾಡೋದಕ್ಕೆ ಹೇಳಿದ್ವಿ. ಅವರು ಆಗಿದೆ ಅಂತ ಹೇಳಿದ್ರು. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ನಮಗೆ ಫುಲ್ ಶಾಕು. ಡೀಪ್ ಕ್ಲೀನೇ ಆಗಿಲ್ಲ, ಅವರು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ತುಂಬ ಫ್ಲೋರ್ಸಲ್ಲಿ ಮನೆ ಇರೋದ್ರಿಂದ ಅವರಿಗೆ ಮಿಸ್ಟೇಕ್ ಮಾಡಿಕೊಂಡು ನಮ್ಮದು ಡೀಪ್ ಕ್ಲೀನ್ ಆಗಿದೆ ಅಂತ ಹೇಳಿದ್ರು, ಆಗಿರಲಿಲ್ಲ. ಹಾಗಾಗಿ ನಾನು ವಿಶ್ವ ಬೇಗ ಹೋಗಿದ್ವಿ ಅಲ್ವಾ. ಸೊ ಹಾಗೆ ಮನೆಯೆಲ್ಲ ಗುಡಿಸಿ ಓಡಿಸಿ ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಕನೆಕ್ಷನ್ ಬಂದು ಆಚೆ ಇದೆ ಗೈಸ್. ಬಟ್ ಅದಕ್ಕೆ ಇನ್ನೊಂದು ಈ ಥರ ವಯರ್ ಬೇಕಿತ್ತು, ಪೈಪ್ ಬೇಕಿತ್ತು, ಅದಿಲ್ಲ. ಹಾಗಾಗಿ ಇವಾಗ ಇಲ್ಲೇ ಇಡ್ತಾ ಇದ್ದೀನಿ. ನನಗೆ ಈ ಭತ್ತದ ತೋರಣ ತುಂಬ ಜನದ ಮನೇಲಿ ನೋಡಿದ್ದೆ, ತುಂಬಾ ಇಷ್ಟ ಆಗಿತ್ತು. ಬಟ್ ನಾವು ನೆಕ್ಸ್ಟ್ ಮನೆಗೆ ಹೋಗ್ತೀವಲ್ವ ಹೊಸ ಮನೆಗೆ, ಸೊ ಅಲ್ಲೇ ಹಾಕಬೇಕು ಅಂತ ತೊಗೊಂಡಿರಲಿಲ್ಲ. ಈ ಮನೆಗೆ ಅಂತ ಹಾಸನಿಂದ ಬರ್ತಾ ತೊಗೊಂಡಿದ್ದೆ. ಸೊ ಅಮೆಝಾನಲ್ಲಿ ನೋಡಿದೆ, ಅದೆಲ್ಲ 700-600 ಇತ್ತು. ಬಟ್ ಹಾಸನಲ್ಲಿ ಇದು ನಮಗೆ ಜಸ್ಟ್ 260 ರೂಪೀಸಿಗೆ ಸಿಕ್ತು ಅಷ್ಟೇ. ಸೊ ನಿಮ್ಗೇನಾದರೂ ಬೇಕಂದರೆ ಕಮೆಂಟ್ ಮಾಡಿ, ನಾನು ಯಾವ ಶಾಪ್ ಅಂತ ಹೇಳ್ತೀನಿ ಹಾಸನಲ್ಲಿ. ನನ್ನ ತಮ್ಮ ಮತ್ತು ಅವ್ರಿಗೆ ವೆಯ್ಟಿಂಗು. ಅವ್ರು ಬಂದ ತಕ್ಷಣ ಪೂಜೆ ಮಾಡಬೇಕು. ಹೌ ಇಸ್ ದ ಜೋಶ್? ಇದೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಗೈಸ್. ನನ್ನ ತಮ್ಮ ಅವರಿಗೆ ವೇಟಿಂಗು, ಅವ್ರೇನ ಬಂದಿಲ್ಲ. ಇನ್ನೊಬ್ಬ ಅಲ್ಲಿ ಬರ್ತಾ ಇದ್ದಾನೆ, ಬಂದ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ನನ್ನ ತಮ್ಮ ಮತ್ತು ಮೈದ್ನಂಗೋಸ್ಕರ. ಆ್ಯಂಡ್ ನನ್ನ ತಂಗಿ ಕೂಡ ಬರ್ತಾ ಇದ್ಲು. ಸೊ ಹಾಗಾಗಿ ಅವರು ಅಷ್ಟರಲ್ಲಿ ಬಂದರು, 9-9:15 ಅಷ್ಟರಲ್ಲಿ ಬಂದರು. ಸೊ ಇವಾಗ ಪೂಜೆ ಎಲ್ಲ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವರೆಲ್ಲ ಪೂಜೆ ಮಾಡಿದ್ರು. ಅವಾಗ ಲೂಸ್ ಆಗಿತ್ತು ಅಂತ ಹೇಳು. ಪೂಜೆ ಎಲ್ಲ ನಾವು ಅಂದ್ಕೊಂಡಿದ್ದ ತುಂಬಾ ಚೆನ್ನಾಗಾಯಿತು. ಒಂಥರ ಇಬ್ಬರಿಗೂ ಖುಷಿ ಆಗ್ತಾಯಿತ್ತು. ಯಾಕಂದರೆ ನಾವು ಇದೇ ಥರ ಮನೆ ಬೇಕು ಅಂತ ತುಂಬಾ ಹುಡುಕ್ತಾ ಇದ್ವಿ. ಬಟ್ ಲಾಸ್ಟ್ ಟೈಮ್ ಇಶ್ಯೂ ಆಗೋದನ್ನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಆ ಥರ ಎಲ್ಲ ಆಗಿದ್ದರಿಂದ ಸೊ ಒಂಥರ ಒಳ್ಳೆಯದೇ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಮನೆನ ನಾವು ಸಡನ್ನಾಗಿ ಓಕೆ ಮಾಡಿದ್ರಿಂದ ಹಾಲು ಉಗ್ಸೋದಿನ ಯಾರನ್ನೂ ನನಗೆ ಕರೆಯೋದಕ್ಕಾಗಿರಲಿಲ್ಲ. ನಮಗೆ ಆಲ್ಮೋಸ್ಟ್ ಒಂದು 2-3 ಡೇಸ್ ಅಷ್ಟೇ ಟೈಮ್ ಇತ್ತು. ಅಷ್ಟರಲ್ಲಿ ಮನೆಗೆ ಏನೇನು ಬೇಕು ಅದನ್ನೆಲ್ಲ ತೊಗೋಬೇಕಿತ್ತು. ಆ್ಯಂಡ್ ಸಿಹಿ ಕೂಡ ಊರಲ್ಲಿದ್ಲು, ಅವಳನ್ನು ಕರ್ಕೊಂಬರೋದಕ್ಕಾಗಿರಲಿಲ್ಲ.
ನಾವು ಕರ್ಕೊಂಬಂದರೆ ಅವಳಿಗೆ ಇಲ್ಲಿ ತುಂಬ ಹಿಂಸೆ ಆಗುತ್ತೆ ಅಂತ ಅನ್ನಿಸ್ತು. ಮನೆ ಶಿಫ್ಟ್ ಮಾಡ್ತಿರೋದ್ರಿಂದ ಅವಳಿಗೆ ಊಟಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಊರಲ್ಲೇ ಬಿಟ್ಟು ಬಂದಿದ್ವಿ. ಅದೊಂದು ಸ್ವಲ್ಪ ಬೇಜಾರಿತ್ತು, ಹಾಲುಕ್ಸೋ ದಿನ ಸಿಹಿ ಇರಲಿಲ್ಲ ಅಂತ. ಬಟ್ ಅವರೆಲ್ಲ ಈವ್ನಿಂಗ್ ಬಂದರು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಆ್ಯಂಡ್ ಈ ಮನೆಯಲ್ಲಿ ನಮಗೆಲ್ಲ ಒಳ್ಳೇದಾಗಲಿ, ಸುಖ, ನೆಮ್ಮದಿ, ಶಾಂತಿ, ಮೇಯ್ನಾಗಿ ಆರೋಗ್ಯ ಎಲ್ಲ ಕೊಡಲಿ, ನೀವು ನಮಗೆ ಬ್ಲೆಸ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಈ ವ್ಲಾಗ್ನ ಯಾಕೆ ಇಷ್ಟು ಲೇಟಾಗಿ ಆಗ್ತೀನಿ ಅಂದರೆ ನಿಮಗೆ ಗೊತ್ತಿರುತ್ತೆ, ಹೊಸ ಮನೆ ಅಂದರೆ ಅದ್ರ ಏನಂತಾರೆ ಅರೇಂಜ್ಮೆಂಟ್ಸ್ ಎಲ್ಲ ಮುಗಿಯೋದೇ ಇಲ್ಲ. ಒಂದು 2 ವೀಕ್ಸಿಂದ ತುಂಬಾ ಬ್ಯುಸಿ ಆಗಿದ್ದೀನಿ. ನನಗೆ ಅಟ್ಲೀಸ್ಟ್ ಫೋನ್ ನೋಡೋದಕ್ಕೂ ಟೈಮ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಈ ವ್ಲಾಗ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ನನ್ನ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತೀನಿ. ಹಾಕಿ ಸಕ್ಕರೆ. ಹಾಲು ಉಕ್ದಂಗೆ ನಿಮ್ಮ ಮನೇಲಿ ಸಂತೋಷ, ನಗು, ಹಣ, ಆರೋಗ್ಯ, ನೆಮ್ಮದಿ ಎಲ್ಲ ಉಕ್ಕಿ ಉಕ್ಕಿ ಹರಿದು ಬರಲಿ. ಮತ್ತು ತುಂಬ ಜನ ಹಾಲು ಉಕ್ಕಿದ ತಕ್ಷಣ ಸಕ್ಕರೆ ಹಾಕಿ ಆಫ್ ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ಹಾಲು ಉಕ್ಕಿದ ಮೇಲೆ 3 ಟೈಮ್ಸು ಉಕ್ಕಿಸ್ಬೇಕು. ಸೊ ಸಿಮ್ ಮಾಡಿ ಹಂಗೆ ಜಾಸ್ತಿ ಮಾಡಿ, ಸೊ 3 ಟೈಮ್ಸ್ ಉಕ್ಕಿದ ಮೇಲೆ ಸ್ಟವನ್ನು ಆಫ್ ಮಾಡಿ ಅದನ್ನು ಕ್ಲೀನ್ ಮಾಡೋದಕ್ಕೆಲ್ಲ ಹೋಗಬಾರ್ದಂತೆ, ಹಾಗೇ ಬಿಡಬೇಕು. ಒಂದು ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಹಾಗೆ ಕ್ಲೀನ್ ಮಾಡ್ಕೊಳ್ಳಿ. ಸೊ ಹಾಲು ನಮ್ಮ ಮನೇಲಿ ಯಾರೂ ಇಷ್ಟಪಡಲ್ಲ. ಸೊ ಹಾಗಾಗಿ ಹಾಲು ಉಕ್ಸಿದ್ವಲ್ವ, ಅದೇ ಹಾಲಲ್ಲಿ ಎಲ್ರಿಗೂ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪೂಜೆ ಎಲ್ಲ ಮುಗೀತು ಗೈಸ್. ಹಾಲಲ್ಲಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಯಾಕಂದ್ರೆ ಇಲ್ಲಿರೋದು ಯಾರು ವೆಹಿಕಲ್ ಸೌಂಡ್ ಇದೆ. ಇದಾದ್ಮೇಲೆ ನನ್ನ ತಂಗಿ ಬರ್ತಾಳೆ. ಅವಳು ಬಂದ್ಮೇಲೆ ತಿಂಡಿ ತಿನ್ನಕ್ಕೆ ಹೋಗಿ ಹಳೆ ಮನೆಗೆ ಹೋಗಿ ಪ್ಯಾಕೆಟ್ಸ್ ಹಾಕಿ ಬರ್ತಾರೆ. ಸೊ ಅಲ್ಲಿ ಎಲ್ಲ ತುಂಬಿಕೊಂಡು ಹೋಗ್ಬೇಕು. ಇವನಿರಲ್ಲ, ಇವ್ನ ಆಫೀಸ್ ಹೋಗ್ತಾನೆ. ಅಮಿಷ್ ಗೌಡ ನಮ್ಮ ಜೊತೆ ಸಂಜೆ ಬರ್ತಾನ. ಬಂದಿದ್ದಾಳಂತೆ, ಅವಳನ್ನು ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಫ್ಲೋರಲ್ಲಿ ಸೇಫಾಗಿ ಬಂದ ಮೆಟ್ರೋದಲ್ಲಿ. ಇವಾಗ ವಿ ಆರ್ ಗೋಯಿಂಗ್ ಟು ಬ್ರೇಕ್ಫಾಸ್ಟ್. ನಾವು ಟಿಫನ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಟಿಫನ್ ನಾವು ಯಾರೂ ತಿಂದಿಲ್ಲ, ಇವಳು ಮಾತ್ರ ತಿನ್ಕೊಂಡು ಸ್ವಲ್ಪ ತಿನ್ಲಂತೆ. ಇಲ್ಲಾಂದ್ರೆ ಬೈತಾರಲ್ಲ ನಿಮ್ಮ ಅಕ್ಕ. ಸೊ ಇವಾಗ ಸ್ವಲ್ಪ ಟಿಫನ್ ಮಾಡಿ ಹಳೆ ಮನೆ ಹೋಗ್ಬೇಕು. ನನ್ನ ತಂಗಿ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 10:30 or 10:45 ಆಗಿತ್ತು ಅಂದ್ಕೊತೀನಿ. ನನ್ನ ತಮ್ಮಂಗೂ ಲೇಟ್ ಆಗ್ತಿತ್ತು. ಸೊ ಹಾಗಾಗಿ ಅವಳು ಜಾಸ್ತಿ ಟೈಮ್ ಮನೆಯಲ್ಲಿ ಇರಲೇ ಇಲ್ಲ. ಬಂದು ಒಂದು 5 ಮಿನಿಟ್ಸಿಗೆಲ್ಲ ಮನೆ ಒಳಗಡೆ ಕರ್ಕೊಂಡೋಗಿ ಅವಳು ಹಾಲೆಲ್ಲ ಕುಡಿಯೋಲ್ಲ ಅಂತ ಸ್ವಲ್ಪ ಸ್ವೀಟ್ ತಿನ್ನಿಸಿ ಅಲ್ಲಿಂದ ಟಿಫನಿಗೆ ಕರ್ಕೊಂಡು ಹೋದ್ವಿ. ಈ ಕಡೆ ತುಂಬಾ ಹೋಟೆಲ್ ಸರ್ಚ್ ಮಾಡಿದ್ವಿ. ಎಲ್ಲ ಹೋಟೆಲ್ ಇತ್ತು, ಬಟ್ ಪಾರ್ಕ್ ಮಾಡೋದಕ್ಕೆ ಜಾಗನೇ ಇರಲಿಲ್ಲ. ಸೊ ಯಾವುದೋ ಒಂದು ಅಜ್ಜಿ ಹೋಟೆಲ್ ಅಂತ ಸಿಕ್ತು. ಸೀರಿಯಸ್ಲಿ ನೀವೇನಾದರೂ JP ನಗರಲ್ಲಿ ಅಜ್ಜಿ ಹೋಟೆಲಲ್ಲಿ ಟಿಫನ್ ಮಾಡಿ ತುಂಬಾ ಚೆನ್ನಾಗಿದೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ನನ್ನ ತಮ್ಮನ್ನ ಡ್ರಾಪ್ ಮಾಡಿ ಹಳೆ ಮನೆ ಹತ್ರ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಬಂದುಬಿಟ್ಟಿದ್ರು. ಸೊ ಅವರೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನಿಮ್ಗೇನಾದರೂ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ದು ಡೀಟೇಲ್ಸ್ ಬೇಕಂದರೆ ಸೊ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆವಾಗಲೇ ಹೇಳಿದ ಥರ ಇಡೀ ದಿನ ಏನೇನು ಎಡ್ವರ್ಟ್ ಆಯಿತು ಆ್ಯಂಡ್ ನಮ್ಮ ಹಳೆ ಮನೆ ಹೋಮ್ ಟೂರ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು.